ಕೊಡ್ತಾರೆ ಸುಮ್ಮನಿರಮ್ಮ ಏನಾಗವೆ ಚೆನ್ನಾಗವೆ ಅರೆ 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 ಮತ್ತೆ ಹೃದಯ ಹಾಡಿತು ತಂತಾನೆ ಹೇ ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ವ್ಲಾಗ್ ನಮ್ಮ ಅತ್ತೆ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಶಿವರಾತ್ರಿ ಹಬ್ಬ ಕಳೆದ ನೆಕ್ಸ್ಟ್ ಡೇನೆ ನಮ್ಮ ಹೊತ್ತೆ ಊರಲ್ಲಿ ಜಾತ್ರೆ ಇತ್ತು. ಆ ಟೆಂಪಲ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಯಾವ ಟೆಂಪಲ್, ಏನ್ ಜಾತ್ರೆ ಅಂತ ಎಲ್ಲ ತಿಳ್ಕೊಬೇಕು ಅಂದ್ರೆ ವ್ಲಾಗ್ನ ನೀವು ಕಂಪ್ಲೀಟ್ ಆಗಿ ನೋಡಬೇಕು. ಜೊತೆಗೆ ಈ ವ್ಲಾಗ್ ಕಂಪ್ಲೀಟ್ ಆಗಿ ನನ್ನ ಹಸ್ಬೆಂಡ್ ಮಾಡಿರ್ತಾರೆ. ಅವರು ಬೆಟ್ಟ ಎಲ್ಲ ಹತ್ತಿದ್ದಾರೆ, ನಾನು ಹೋಗಕ್ಕಾಗಿಲ್ಲ. ಕೆಲವು ರೀಸನ್ಸ್ ಇಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಟೆಂಪಲ್ ಒಳಗಡೆ ಹೋಗೋ ಆಗಿರ್ಲಿಲ್ಲ. ಯು ನೋ ದಿ ರೀಸನ್. ಸೊ ಹಾಗಾಗಿ ಕಂಪ್ಲೀಟ್ ವ್ಲಾಗ್ ಅವರೇ ಮಾಡಿದ್ದಾರೆ. ತುಂಬಾ ಜನಕ್ಕೆ ಅವರು ಮಾತಾಡೋದಾಗಿರ್ಬೋದು, ಅವ್ರನ್ನ ತೋರಿಸಿ ಅನ್ನೋದಾಗಿರ್ಬೋದು, ತುಂಬಾ ಜನ ನನಗೆ ಕೇಳಿದ್ರಿ. ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಮಾಡಿ ತುಂಬಾ ಜನ ಕೇಳಿದ್ರಿ ನಿಮ್ಮ ಹಸ್ಬೆಂಡ್ ನ ತೋರಿಸಿ ಅಂತ. ಟೈಮ್ ಬಂದಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಅವರೇ ಮಾಡಿರೋದ್ರಿಂದ ನಮ್ಮ ಅತ್ತೆ, ನಮ್ಮ ದೊಡ್ಡತ್ತೆನ ಎಲ್ಲ ರೇಗಿಸಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ವ್ಲಾಗ್. ಕೊನೆವರೆಗೂ ವ್ಲಾಗ್ನ ನೋಡಿ, ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಪಾರ್ಟ್ 1 ವ್ಲಾಗ್ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಸಾಕಷ್ಟು ಜನ ಇನ್ನ ವ್ಲಾಗ್ ನೋಡಿಲ್ಲ. ಸ್ವಲ್ಪ ಲೆಂತಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಆ ವ್ಲಾಗ್. ಹಾಗಾಗಿ 30 ಮಿನಿಟ್ಸ್ ವ್ಲಾಗ್ ಯಾವುದೇ ಕ್ಲಿಪ್ಪಿಂಗ್ ನ ಎಡಿಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ಮಾಡಿದ್ದೀನಿ. ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ದೇವಸ್ಥಾನ ಬಂದ್ಬಿಟ್ಟು ಬಸವಣ್ಣ ದೇವಸ್ಥಾನ. ತುಂಬಾನೇ ಫೇಮಸ್ ದೇವಸ್ಥಾನ ಇದು ನಮ್ಮ ಊರಿಗೆ. ಪ್ರತಿಯೊಬ್ರು ಶಿವರಾತ್ರಿ ದಿನ ಈ ದೇವಸ್ಥಾನಕ್ಕೆ ಎಷ್ಟೇ ದೂರ ಇದ್ರೂ ಹಬ್ಬದ ದಿನ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ತಾರೆ. ಇಲ್ಲ ಇಲ್ಲಿ ನಾನು ಹೋಗಿ ಮಾಡ್ಕೊಬತ್ತೀನಿ. ಹೊತ್ತು ಸಾಕಾಯ್ತದೆ ನಡೆದು ಇನ್ನೇನು ಸ್ವಲ್ಪ ದೂರ ಅಷ್ಟೇ. ಈ ದೇವಸ್ಥಾನ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಪಕ್ಕದಲ್ಲೇ ಒಂದು ಬೆಟ್ಟದ ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ನಮ್ಮ ದೊಡ್ಡತ್ತೆ ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ದಾರೆ. ಪಾಪ ಅವ್ರಿಗಂತೂ ಸಿಕ್ಕಾಬಟ್ಟೆ ಸುಸ್ತಾಗಿದೆ. ಬೆಟ್ಟದ ಮೇಲೆ ಅವರೊಂದಷ್ಟು ಕಾಮಿಡಿ ಮಾಡಿದ್ದಾರೆ, ಮಿಸ್ ಮಾಡ್ಕೋಬೇಡಿ, ಕೊನೆವರೆಗೂ ನೋಡಿ. 10 ವರ್ಷದಲ್ಲಿ ಸಾಕಾಗ್ಬಿಡ್ತು. ಯಾರು ಪೂಜೆ ಮಾಡೋದು? ನೀನೇ ಮಾಡ್ತೀಯಾ? ತಗೊಂಡು ಮತ್ತೆ ಲವ್ ನೀನು ಪೂಜೆ ಮಾಡ್ತೀನಿ ನಿಂದಲ್ಲ ಕೊಡು. ಈ ಬಿಸಿಲಲ್ಲಿ 10 ವರ್ಷದಲ್ಲಿ ಸಾಕಾಗುತ್ತೆ. ದೂರ ಏನಿಲ್ಲ. ನಿನ್ನ ವಯಸ್ಸಲ್ಲಿ ನಾನು ಹಿಂಗೆ ಆಡ್ತಿದ್ದೆ.
ಆಯಿತಾ? ಇವಾಗ ವಯಸ್ಸಾಗದೆ. ಹಾಕ್ಲಾ ನಿಮ್ಮಿಬ್ರು? ಹಾಂ, ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ ನಿಮ್ಮಿಬ್ರು. ಎಷ್ಟನೇ ಕ್ಲಾಸು? ಹೌದು, ಇಷ್ಟು ಉದ್ದಕ್ಕೆ ಹಾಲೆ ಇದ್ದಿಲ್ಲ ನೀನು. ಅಜ್ಜಿ ಸುಸ್ತಾಯ್ತಾ? ಅಯ್ಯೋ ಹತ್ತಕ್ಕೆ ಹಾಕಿಲ್ಲ. ನಿಧಾನ ಕುತ್ಕೊಂಡು ಹತ್ತಿ. ನಿಧಾನಕ್ಕೆ ಹೋಗಿ. ಹಾಗೂ ಸನ್ನಿಧಾನಕ್ಕೆ ಬರುವಂತ ಭಕ್ತಾದಿಗಳು ದಯವಿಟ್ಟು ಕಾಯಿಗಳನ್ನು ಹೊರಗಡೆ ಹತ್ತಕ್ಕೆ ಸಾಕಾಗೋಯ್ತು. ಏನ ಜಿಲೇಬಿಯಾ? ಯಾರು ಜಿಲೇಬಿ ತಿನ್ನರು? ತಿನ್ನಂಗಿಲ್ಲ ನೀವು ಎಣ್ಣೆಲಿ ಹಾಂ, ಜಿಲೇಬಿ ಬೇಕಂತೆ. ಜಿಲೇಬಿ? ಹಾಂ, ನನಗೆ ಹೊಡಿತಾ ಇದೀ? ನಿನಗೆ ನಾನೇನು ಕೈಲಿ ಹೊಡಿತಾ ಇದ್ದೀನಿ ನಿನ್ನ. ಜಿಲೇಬಿ ಬೇಕಂತೆ, ಜಿಲೇಬಿ. ನಿನಗ ಕಾರು ಹೊರಗಡೆ ಮಾಡಿ ಬರ್ತೀನಿ ಅನ್ಸುತ್ತೆ. ಬೈಕ್ ನಾನು ಕಾರ್ ಪಾರ್ಕಿಂಗ್ ಸೈಡಲ್ಲೇ ಮಾಡ್ಬಿಟ್ಟು ಬಂದಿದ್ದೀನಿ. ಜಯಶ್ರೀ ಮತ್ತು ಮಲೆನಾಡಿ ಇವರು ಸಹ ಭಗವಂತನ ಸನ್ನಿಧಿಗೆ 500 ರೂಗಳನ್ನು ಕಣಿಗೆ ನೀಡುತ್ತಾರೆ. ಅವರಿಗೂ ಸಹ ಭಗವಂತ ಆರೋಗ್ಯ ಆಯುಷ್ಯ ಕೊಡಲಿ ಎಂದು ಕೇಳ್ಕೊತೇವೆ. ಯಾವಾಗ ಏನು ಗೊತ್ತಿತ್ತು ಮಕ್ಕಳೆಲ್ಲ ಪಿಜ್ಜಾ ಬರ್ಗರ್ ಗೋಬಿ ಮಂಚೂರಿ ಅವು ತಿಂತಿರಲ್ಲ, ಅವ್ರಿಗೆ ಏನ್ ಬರ್ತದೆ ಈಗ? ಶ್ರೀನಿವಾಸಗೌಡ ಸಿಂಗನಹಳ್ಳಿ ಇವರು ಸಹ ಭಗವಂತನ ಸನ್ನಿಧಿಗೆ ಅವರಿಗೂ ಸಹ ಭಗವಂತ ಆರೋಗ್ಯ ಆಯುಷ್ಯ ಕೊಡಲಿ ಎಂದು ಕೇಳ್ಕೊತೇವೆ. ಏನು ಆರಾಮಾಗಿರು ನೀನು. ಎಲ್ಲ ಹಾಕ್ತಾರೆ, ಅರ್ಜೆಂಟ್ ಮಾಡ್ತೀಯಪ್ಪ, ಅದು ಹಾಕಿಲ್ಲ ಇದು ಹಾಕಿಲ್ಲ ಅಂತ. ಆರಾಮಾಗಿರು. ಎಷ್ಟಾಯ್ತು ಟೋಟಲ್? ₹1,000. ಅಪ್ಪ ಯಾರು ₹1,000 ಕಡಲೆ ಬೀಳ್ತಾರೆ. ಇಲ್ಲೊಂದು ಅಲ್ಲಿ ಎರಡವೇ ನಿಮ್ಮನಿದು ಇವೆರಡು ಕೊಡಿಲಿ. ಕಡಲೆಪುರಿ ಸ್ವೀಟ್ ಎಲ್ಲ ತಗೊಂಡಾದ್ಮೇಲೆ ದೇವಸ್ಥಾನದಲ್ಲೇನೆ ಪ್ರಸಾದ ಇತ್ತು. ಎಲ್ಲರೂ ಸೇರಿ ಊಟ ಮಾಡಿದ್ವಿ ಅಲ್ಲೇನೆ. ಯಾಕೋ ಅಂದ್ರೆ ಮಂಜೇಗೌಡ ಭಾಗ್ಯಮ್ಮ ಇವರು ಭಗವಂತನಿಗೆ 200 ರೂಪಾಯಿಗಳನ್ನು ಕಾಣಿಕೆ ಆಗಿದ್ದಾರೆ. ಅವ್ರಿಗೂ ಸಹ ಶ್ರೀ ಕನ್ನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಬೋದು. ಯಾಕಮ್ಮ ಹಂಗೆ ನೋಡ್ತೀವಿ ನನ್ನ? ನಂಜೇದೇವರು ಪ್ರೇಮ ಚಂದ್ರಶೇಖರ್ 501 ರೂಪಾಯಿಗಳನ್ನು ಕಾಣಿಕೆ. ಊಟ ಎಲ್ಲ ಆದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಕು ಕಡಲೆಪುರಿ, ಅಕ್ಕಪಕ್ಕದವ್ರಿಗೆಲ್ಲ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಇನ್ನೊಂದಷ್ಟು ತಗೊಂಡ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತಷ್ಟು ಫನ್ನಿ ಥಿಂಗ್ಸ್ ಹೇಳ್ತೀನಿ. ನೆಕ್ಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ವ್ಲಾಗ್ಸ್ಗಳು. ಪ್ರೀವಿಯಸ್ ವ್ಲಾಗ್ ಸ್ವಲ್ಪ ಲೆಂತಿ ಇತ್ತು ಅಂತ ಯಾರೂ ನೋಡಿಲ್ಲ. ಪ್ಲೀಸ್ ದಯವಿಟ್ಟು ಹೋಗಿ ವ್ಲಾಗ್ನ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ.